ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು 21 ಡೇಸ್ ಚಾಲೆಂಜ್ನ ಲಾಸ್ಟ್ ಡೇ ಆಗಿರುತ್ತೆ. ಇವತ್ತು ವೆಯ್ಟ್ ಚೆಕ್ ಮಾಡಿ ಅನಂತರ ನನ್ನ ರೊಟೀನನ್ನು ಶುರು ಮಾಡಿದೆ. ಸೊ ವೆಯ್ಟಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನೋಡ್ಬೋದು. ಸ್ಟಾರ್ಟಿಂಗ್ ನಾನು ಈ ಚಾನಲ್ನ ಅಂದರೆ ಈ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಿಕೊಂಡಾಗ 28.95 ಅಂದರೆ ಹತ್ತತ್ರ ಒಂದು 50 ಗ್ರಾಮ್ ಅಷ್ಟೇ 29 kgs ಇದ್ದೆ. ಇವಾಗ ಅಟ್ ಪ್ರೆಸೆಂಟ್ ಈ 21 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ 67.40 ಇದ್ದೀನಿ. ಸೊ ಇದು ಹತ್ತತ್ರ ಸುಮಾರು ಒಂದು 2 kg ಅಷ್ಟು ಹೆಚ್ಚೆ ಆಗಿರ್ಬೋದು, ವೆಯ್ಟ್ ಲಾಸ್ ಅನ್ನೋದು ಆಗಿದೆ ಅಂತ ಹೇಳ್ಬೋದು. ಈ ಚಾಲೆಂಜನ್ನ ತೊಗೊಂಡ್ಮೇಲೆ ನಾನು ಯಾವ ಥರ ಎಲ್ಲ ಚೀಟ್ ಮೀಲ್ ಮಾಡಿದೆ, ಏನೆಲ್ಲ ತೊಗೊಂಡಿದ್ದೆ, ಏನು 2 ವಸ್ತುಗಳನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರಿಂದ ಈಸಿ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಈ ಚಾಲೆಂಜ್ ಶುರು ಆದಾಗಿಂದ ಇಲ್ಲಿ ತನಕ ನಾನು ಸೀರಿಯಸ್ ಆಗಿ ಅದನ್ನು ಕೂಡ ಮಾಡಲೇ ಇಲ್ಲ ಅಂತ ಅನ್ಬೋದು. ಯಾಕೆಂದರೆ ಅಷ್ಟು ಸ್ವಲ್ಪ ಬ್ಯುಸಿ ಇದ್ದರಿಂದ ಮನೇಲಿ ಸ್ವಲ್ಪ ಗೆಸ್ಟ್ಗಳು ಕೂಡ ಹೋಗ್ತಾಯಿದ್ರು ಬರ್ತಾಯಿದ್ರು. ಅದ್ರ ಜೊತೆಗೆ ಫಂಕ್ಷನ್ನು, ಮದುವೆ, ಅದು ಇದು ಅಂತ ಏನೇನೋ ಇರ್ತಿತ್ತು. ಸೊ ಡೈಲಿ ವೀಡಿಯೋನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾನೆ ಬಂದಿದ್ದೀನಿ ಏನೆಲ್ಲ ಇತ್ತು ಅನ್ನೋದನ್ನು ಡೈಲಿ ರೊಟೀನ್ ವ್ಲಾಗಲ್ಲಿ. ಸೊ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ತುಂಬ ದಿನ ಆದಮೇಲೆ ರಾಗಿ ರೊಟ್ಟಿ ಹಾಗೆಯೇ ಟೊಮೊಟೊ ಗೊಜ್ಜನ್ನು ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು. ಹಾಗಾಗಿ ಇವತ್ತು ರೊಟ್ಟಿಯನ್ನೇ ತೊಗೊತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಎಲ್ಲ ತಿನ್ಬೋದು ಅನ್ನೋದಾದರೆ ಆರಾಮವಾಗಿ ತಿನ್ಬೋದು. ಡಯಟ್ನಲ್ಲಿ ಅದು ತಿನ್ನಬೇಕು ಇದು ತಿನ್ನಬೇಕು ಅದು ತಿನ್ನಬಾರ್ದು ಅಂತ ಏನಿಲ್ಲ. ನಾವು ಕ್ಯಾಲೋರಿನ ನೋಡಿಕೊಂಡು ತಿನ್ನಬೇಕು ಅಷ್ಟೇ. ಸೊ ನಾನು ಫಾಲೋ ಮಾಡ್ತಾ ಇರೋದು ಬ್ಯಾಲೆನ್ಸ್ಡ್ ಡಯಟ್ ಆಗಿರೋದ್ರಿಂದ ಇದರಲ್ಲಿ ಎಲ್ಲ ಥರದ ಫುಡ್ಡನ್ನು 3 ಟೈಮು ತಿಂದ್ಕೊಂಡು ವೆಯ್ಟ್ ಲಾಸನ್ನು ಮಾಡೋವಂಥದ್ದು. ಅಥವಾ ಇನ್ನೂ ಬೇರೆ ಬೇರೆ ರೀತಿಯ ಅಂದರೆ ವೆಯ್ಟ್ ಲಾಸ್ ಜರ್ನಿಗಳು ಕೂಡ ಇದ್ದಾವೆ. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಡಯಟ್ ಕೂಡ ಮಾಡ್ಬೋದು, ಅಥವಾ ಕ್ಯಾಲೋರಿ ಡಯಟ್ ಕೂಡ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಎಲ್ಲನೂ ತಿನ್ಕೊಂಡೇ ದಪ್ಪ ಆಗಿದ್ದಿದ್ದಲ್ವ. ಸೊ ಹಾಗಾಗಿ ಎಲ್ಲನೂ ತಿನ್ಕೊತಾನೆ ವೆಯ್ಟ್ ಲಾಸ್ ಆಗೋಣ ಅನ್ನೋದು ಒಂದು ಇದಷ್ಟೇ ನನಗೆ. ಅದು ಬಿಟ್ಟರೆ ನೀವು ಬೇಕಿದ್ರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಡಯಟ್ನ ನೀವು ಫಾಲೋ ಮಾಡ್ಬೋದು. ಇನ್ನು ಈ 21 ಡೇಸಲ್ಲಿ ನಾನು ಏನನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ ಅನ್ನೋದಾದರೆ, ಕಂಪ್ಲೀಟ್ ಸ್ಟಾಪ್ ಮಾಡಿದ್ದು ಶುಗರು. 1 ದಿನ ಅಥವಾ 2 ದಿನದಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಒಂದು ಸ್ವೀಟ್ ತೊಗೊಂಡಿದ್ದು ಬಿಟ್ಟರೆ, ಹಳದಿ ಶಾಸ್ತ್ರ ಈ ಥರ ಫಂಕ್ಷನಲ್ಲಿ ಮಧ್ಯದಲ್ಲಿ ಇನ್ಯಾವತ್ತೂ ನಾನು ಶುಗರ್ನ ಒಂಚೂರು ಸಹ ತೊಗೊಂಡಿರಲಿಲ್ಲ. ಅದರಿಂದನೇ ಒಂದು ರಿಸಲ್ಟ್ ಸಿಗುತ್ತೆ ಈಸಿಯಾಗಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೇ ಮೈದಾಯಿಂದ ಮಾಡಿದಂಥ ಒಂದು ಐಟಮ್ನೂ ಸಹ ನಾನು 21 ಡೇಸಲ್ಲಿ ಯಾವುದೂ ತಿಂದಿರಲಿಲ್ಲ. ಬಿಸ್ಕೆಟ್ಸ್ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು, ಶುಗರ್, ಮೈದಾ ಈ ಎರಡನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾ ಬನ್ನಿ. ನಿಮಗೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನೀವು ಅಡುಗೆ ಮಾಡೋವಂಥ ಎಣ್ಣೆಯನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ. ಆ ಎಣ್ಣೆಲೇ ಕೂಡ ಕ್ಯಾಲೋರಿ ಇರುತ್ತೆ. ನಾವು ಎಷ್ಟು ಹಾಕ್ತೀವಿ ಅನ್ನೋದ್ರ ಮೇಲೂ ಕೂಡ ಹೋಗುತ್ತೆ, ಕೌಂಟಿಂಗ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಾವು ರೈಸ್ ಐಟಮ್ ಯೂಸ್ ಮಾಡೋದ್ರಿಂದ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಈಗ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೈಸ್ ಬಾತ್ ಈ ಥರದನ್ನೆಲ್ಲ ಮಾಡ್ತಿರ್ತೀರಲ್ವ. ಸೊ ಹಾಗಾಗಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಬಳಸ್ತೀರ. ಅದನ್ನು ಹೇಗೆ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಅನ್ನೋದಾದರೆ, ನೀವು 2 ಸ್ಪೂನ್ 2-3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀರಾ ಅಂದರೆ ಒಂದು ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋದ್ರಿಂದ ಅದು ಅಲ್ಲಿಗೆ ಟೇಸ್ಟ್ ಕೂಡ ಚೆನ್ನಾಗುತ್ತೆ, ಕ್ಯಾಲೋರಿ ಕೂಡ ಕಡಿಮೆ ಆಗಿರುತ್ತೆ, ತುಪ್ಪ ಕೂಡ ಒಂದು ಗುಡ್ ಫ್ಯಾಟ್ ಆಗಿರುತ್ತಲ್ಲ. ಸೊ ಹಾಗಾಗಿ 2 ಸ್ಪೂನ್ ಎಣ್ಣೆ ಬದಲಾಗಿ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಈ ರೀತಿ ನೀವು ಚೇಂಜಸನ್ನು ಮಾಡಿಕೊಂಡ್ರೆ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೈಸ್ ಬಾತ್ ಈ ಥರದನ್ನೆಲ್ಲ ಮಾಡ್ತಿರ್ತೀರಲ್ವ. ಸೊ ಬೆಳಗ್ಗೆ ರೈಸನ್ನು ಅವಾಯ್ಡ್ ಮಾಡಿ, ಮಧ್ಯಾಹ್ನಕ್ಕೆ ನೀವು ರೈಸ್ ಬಾತ್ ಎಲ್ಲ ತಿನ್ಲಿಕ್ಕೆ ತುಂಬ ಇಷ್ಟ ನಮಗೆ ರೈಸ್ ಐಟಮ್ನ ಅನ್ನೋದಾದರೆ ಅದೇ ಫುಡ್ಡನ್ನು ನೀವು ಮಧ್ಯಾಹ್ನಕ್ಕೆ ಇಟ್ಕೊಳ್ಳಿ. ಬೆಳಗ್ಗೆ ಆದಷ್ಟು ಸಿಂಪಲ್ಲಾಗಿರೋಂಥ ಈ ಓಟ್ಸ್ ಆಗಿರ್ಬೋದು ಇಷ್ಟ ಆಗಿದ್ದರೆ, ಅಥವಾ ಅಂದರೆ ಅವಲಕ್ಕಿ, ಶಾವಿಗೆ ಉಪ್ಪಿಟ್ಟು, ರವೆ ಈ ಥರದ್ದು ಏನು ಬೇರೆ ರೈಸನ್ನು ಬಿಟ್ಟು ಬೇರೆ ರವೆಯಿಂದ ಮಾಡಿರೋವಂಥದ್ದಾಗಿರ್ಬೋದು, ರಾಗಿ ಗಂಜಿ, ಮಾಲ್ಟ್ ಈ ಥರದನ್ನು ಕೂಡ ನೀವು ತೊಗೊಬೋದು. ಅಥವಾ ನೀವು ರೈಸನ್ನು ತೊಗೊಳ್ಳೇಬೇಕು ಅನ್ನೋದಾದರೆ, ನಾನು ಮೊದಲಿಂದನೂ ಹೇಳ್ದಾಗೆ 1 ಕಪ್ ರೈಸನ್ನು ತೊಗೊಂಡ್ರೆ ಅದು ಸೇಮ್ ಕ್ವಾಂಟಿಟಿಯಲ್ಲಿ ಹಸಿ ತರಕಾರಿ ಅಥವಾ ಸ್ಪ್ರೌಟ್ಸು ಈ ಥರದನ್ನು ತೊಗೋಬೇಕಾಗುತ್ತೆ. ಆವಾಗ ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ನೀವು ಬೆಳಗ್ಗೆನೂ ರೈಸ್ ತೊಗೊಂಡು, ಮಧ್ಯಾಹ್ನನೂ ರೈಸ್ ತೊಗೊಂಡು, ರಾತ್ರಿನೂ 1 ಚಪಾತಿ 2 ಚಪಾತಿ ಅಥವಾ ರೊಟ್ಟಿ ತಿಂತೀನಿ ಅಂದರೆ ಅದು ಕ್ಯಾಲೋರಿ ಜಾಸ್ತಿನೇ ಆಗುತ್ತೆ. ಅದು ಡಯಟ್ನಲ್ಲಿ ನಿಮಗೆ ಸ್ವಲ್ಪನೂ ಸಹ ಹೆಲ್ಪ್ ಆಗೋದಿಲ್ಲ. ನೀವು ಮೇಂಟೈನ್ ಮಾಡಬೇಕು ಅಂದರೆ ಬೆಳಗ್ಗೆ ರಾತ್ರಿ ಎಷ್ಟು ಸಾಧ್ಯನೋ ಅಷ್ಟು ಲೈಟ್ ಫುಡ್ಡನ್ನು ತೊಗೊಳ್ಳಿ. ಮಧ್ಯಾಹ್ನ ಹೊಟ್ಟೆ ತುಂಬ ಊಟನ ಮಾಡಿ. ಇದ್ರ ಜೊತೆಗೆ ನೀವು ಕಾಫಿ, ಟೀಯನ್ನು ಕೂಡ ತೊಗೋಬೋದು. ಯಾವುದಾದ್ರು 1 ಟೈಮಲ್ಲಿ ಕಾಫಿ ಅಥವಾ ಟೀಯನ್ನು ತೊಗೊಳ್ಳಿ. ಅದೇ ಸಕ್ಕರೆ ಕಡಿಮೆ ಹಾಕೋಬೇಕು. ತೀರಾ ಕಡಿಮೆ ಹಾಕ್ಕೊಳ್ಳದೆ ಇಲ್ಲ ಅಂದರೆ ಅದು ಕೂಡ ಒಳ್ಳೆಯದು. ನಾವು ಸಕ್ಕರೆ ಬಿಟ್ಟು ಇರೋಕ್ಕಾಗಲ್ಲ ಅನ್ನೋರು ಶುಗರ್ ಫ್ರೀ ಅನ್ನೋದೊಂದು ಇದು ಬರುತ್ತಲ್ಲ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು.
ಇನ್ನು ತುಂಬ ಜನ ಹೇಳೋದು ಸಕ್ಕರೆಗಿಂತ ಬೆಲ್ಲ ಬೆಟರು, ಬೆಲ್ಲ ಯೂಸ್ ಮಾಡಿ ಅಂತ. ಸೊ ಕ್ಯಾಲೋರಿನ ಕೌಂಟ್ ಮಾಡೋದಾದರೆ ಸಕ್ಕರೆಗಿಂತ ಬೆಲ್ಲದಲ್ಲೇ ಸ್ವಲ್ಪ ಕ್ವಾಂಟಿಟಿ, ಒಂದು 10% ಅಷ್ಟು ಕ್ಯಾಲೋರೀಸ್ ಜಾಸ್ತಿ ಇರೋದು. ಸೊ ಎರಡೂ ಕಬ್ಬಿನಿಂದನೇ ಮಾಡೋದು. ಬಟ್ ಇದು ರಿಫೈನ್ಡ್ ಆಗಿ ಮಾಡ್ತೀರಿ, ರಿಫೈನ್ಡ್ ಸಕ್ಕರೆಯನ್ನು ಯೂಸ್ ಮಾಡೋದಾದರೆ ಅದು ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತಲೇ ಅನ್ಕೋಬೋದು. ಸೊ ಅದು ಬಿಟ್ಟರೆ ಸಕ್ಕರೆ ಬೆಲ್ಲದಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ, ಎರಡೂ ಸೇಮ್ ಕ್ಯಾಲೋರೀಸ್ನೇ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಅಥವಾ ಲೈಟಾಗಿ ಡೇ ಬೈ ಡೇ ನೀವು ಕಡಿಮೆ ಮಾಡ್ತೀರಾ ಅಂದರೆ ಸಕ್ಕರೆಯನ್ನು ಬಳಸ್ಕೊತ ನೀವು ಡೇ ಬೈ ಡೇ ಕಡಿಮೆ ಮಾಡ್ಕೊಂಡು ಬಂದರೆ ಅದರಲ್ಲೂ ಕೂಡ ನಿಮ್ಗೆ ಚೇಂಜಸ್ ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ. ಇನ್ನು ನಿಮಗೆ ನಮ್ಗೆ ಡಯಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ, ಆದ್ರೂ ನಾನು ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಈ ಬೇಸಿಕ್ ಸಿಂಪಲ್ ಟಿಪ್ಸ್ನ ಯೂಸ್ ಮಾಡಿ. ನಾನು ಮೊದಲೇ ಹೇಳ್ದಾಗೆ ಎಣ್ಣೆಯಲ್ಲಿ ಆಲ್ಟ್ರೇಷನ್ ಮಾಡ್ಕೊಳ್ಳಿ, ಎಣ್ಣೆ ಬದಲಾಗಿ ತುಪ್ಪನ ಬಳಸ್ಕೊಳ್ಳಿ. ಹಾಗೆಯೇ ಇನ್ನು ಚೆನ್ನಾಗಿ ನಿದ್ದೆ ಮಾಡಬೇಕು. ಅದ್ರ ಜೊತೆಗೆ ಒಂದು 10ರಿಂದ 15 ನಿಮಿಷ ಎಕ್ಸಸೈಸ್ ಅಥವಾ ವಾಕಿಂಗ್, ನಿಮ್ಗೆ ಏನು ಇಷ್ಟನೋ ಆ ಥರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಬೇಕು. ರೈಸ್ ಐಟಮ್ ಎಷ್ಟು ಕ್ವಾಂಟಿಟಿಯನ್ನು ರೈಸ್ ತೊಗೊತೀರೋ ಅದ್ರ ಜೊತೆಗೆ ಹಸಿ ತರಕಾರಿಗಳು ಅಷ್ಟೇ ಕ್ವಾಂಟಿಟಿಯಲ್ಲಿ ಹಸಿ ತರಕಾರಿಗಳನ್ನ ತೊಗೊತಾ ಬನ್ನಿ. ಹಾಗೆಯೇ ಇನ್ನು ಸ್ವಲ್ಪ ಕಾಫಿ ಟೀ ತೊಗೊಳ್ಳೋ ಅಭ್ಯಾಸ ಇದ್ದರೆ ಅದನ್ನು ಕೂಡ ಸ್ವಲ್ಪ ದಿನದಲ್ಲಿ 3-4 ಸಲ ತೊಗೊತಾ ಇದ್ದೀರಾ ಅಂದರೆ ಒನ್ ಟೈಮ್ಗೆ ಬಂದು ಸ್ಟಾಪ್ ಮಾಡೋದ್ರ ಜೊತೆ ಒಳ್ಳೆಯದು. ಅದ್ರ ಜೊತೆಗೆ ಕಂಪ್ಲೀಟಾಗಿ ಸಕ್ಕರೆ, ಮೈದಾ, ಸ್ವೀಟ್ಸ್ ಏನೇ ಇದ್ರೂ ಇದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ನಿಮ್ಮ 1 ತಿಂಗಳಲ್ಲಿ ನಿಮಗೆ ಗೊತ್ತಿಲ್ಲದೇ ನಿಮ್ಗೆ ರಿಸಲ್ಟ್ ಸಿಕ್ಕೋಗುತ್ತೆ, ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಅಟ್ಲೀಸ್ಟು ನೀವಿಷ್ಟೇ ಎಲ್ಲನೂ ತಿಂದ್ಕೊಂಡು ಇದಿಷ್ಟು ಫಾಲೋ ಮಾಡಿದ್ರೆ ಸಾಕು, ತಿಂಗಳಲ್ಲಿ 2 kg ಅಷ್ಟಾದರೂ ವೆಯ್ಟ್ ಲಾಸ್ ಆಗೇ ಆಗ್ತೀರಾ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಸಂಕ್ರಾಂತಿಯಲ್ಲೆಲ್ಲ ಮಾಡ್ತೀವಲ್ವ ಕಿಚಡಿ, ಅವರೆಕಾಳಿಂದು, ಅದನ್ನು ಕೂಡ ತೊಗೊಂಡಿದ್ದೆ. ಸೊ ಸೀಸನಲ್ಲಿ ಮಾತ್ರ ಸಿಗೋದಲ್ವ, ಹಾಗಾಗಿ ಆ ಟೈಮಲ್ಲಿ ತಿನ್ನಬೇಕು ಅನ್ಸರೆ ತೊಗೊಬಿಡ್ಬೇಕಲ್ವ. ಮಧ್ಯಾಹ್ನದಕ್ಕೆ ಅದನ್ನು ಪೋಷನ್ ಕಂಟ್ರೋಲಲ್ಲಿ ತೊಗೊಂಡಿದ್ದಾಯಿತು, ರೈಸ್ ಐಟಮು. ಇನ್ನು 1 ಕಪ್ಪಷ್ಟು ಶುಗರ್, ವಿತೌಟ್ ಶುಗರ್ನ ಹಾಕ್ಕೊಂಡು ಕಾಫಿಯನ್ನು ತೊಗೊಂಡು, ಪ್ರೋಟೀನ್ ಏನು ತೊಗೊಂಡಿರಲಿಲ್ಲ ಮಧ್ಯಾಹ್ನ ಸರಿಯಾಗಿ, ಹಾಗಾಗಿ ಕಡಲೆ ಬೀಜನ ಸ್ನ್ಯಾಕ್ಸಿಗೆ ಫ್ರೈ ಮಾಡಿಕೊಂಡೆ ಓವನಲ್ಲಿ. ಅದು ಕೂಡ ಪ್ರೋಟೀನ್ಗೆ ಒಳ್ಳೆಯದು, ಆದರೆ ಸ್ವಲ್ಪ ಅದರಲ್ಲಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ 1 ಇಡಿಯಷ್ಟು ತೊಗೊಂಡ್ರೆ ಒಳ್ಳೆಯದು. ಇನ್ನು ರಾತ್ರಿ ಊಟಕ್ಕೆ ಬರ್ತಡೇ ಫಂಕ್ಷನ್ ಇತ್ತು, ಅಲ್ಲಿಂದನೇ ಊಟನ ಕಳಿಸಿದ್ರು. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಊಟ ಬಂದಿದ್ದರಿಂದ ನಾನು ರಾತ್ರಿ ಸೂಪ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಬಂದಿದ್ದರಿಂದ ಅದನ್ನು ವೇಸ್ಟ್ ಮಾಡಬಾರ್ದಲ್ವ, ಸೊ ಅದಕ್ಕೆ ಅದನ್ನೇ ಕೂಡ ತೊಗೊಂಡಿದ್ದಾಯಿತು. ಸ್ವಲ್ಪ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಪಾಯಸ, ಮೊಸರನ್ನ, ಪಲಾವ್ ಇದಿಷ್ಟನ್ನು ತೊಗೊಂಡಾಯಿತು. ಲಾಸ್ಟ್ ಡೇ ಚೀಟ್ ಡೇ ಅಂತಲೇ ಅನ್ಕೊಬೋದು. ಬೆಳಗ್ಗೆಯಿಂದ ಸಂಜೆ ತನಕ ಮೇಂಟೈನ್ ಮಾಡಿ ರಾತ್ರಿ ಊಟಕ್ಕೆ ಚೀಟ್ ಮೀಲ್ ಮಾಡಿದಾಗ ಆಯಿತು. ಇದನ್ನು ನಾನು ನೆಕ್ಸ್ಟ್ ಡೇ ಮೇಂಟೈನ್ ಮಾಡ್ಕೊತೀನಿ. ಈ ಥರ ಏನಾದರೂ ನಿಮ್ಮ ಸಿಚುಯೇಷನ್ ಆದರೆ ನೋ ಪ್ರಾಬ್ಲಮ್, ಆ ಟೈಮಿಗೆ ಏನಿರುತ್ತೋ ಅದನ್ನು ತೊಗೊಳ್ಳಿ. ನೆಕ್ಸ್ಟ್ ಡೇ ನೀವು ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದನ್ನು ಗೊತ್ತಿರಬೇಕು ಅಷ್ಟೇ. ಸೊ ಇನ್ನು ಬರ್ತ್ಡೇ ಎಲ್ಲ ಮುಗಿಸಿದ ನಂತರ ಇನ್ನು ಅದರಲ್ಲಿ ಬಂದಿರೋಂಥ ರಿಟರ್ನ್ ಗಿಫ್ಟ್ ಓಪನ್ ಮಾಡೋದೇ ಅವ್ರ ಖುಷಿಯಲ್ಲ ಮಕ್ಕಳಲ್ಲಿ. ಸೊ ಅದನ್ನು ಕೂಡ ಓಪನ್ ಮಾಡ್ತಾಯಿದ್ರು. ಸೊ ಇದು ಇವತ್ತಿನ 21 ಡೇಸ್ ಚಾಲೆಂಜ್ನ ವೆಯ್ಟ್ ಲಾಸ್ ಅಪ್ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಕೂಡ ನಾನು ಒಂದು ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ತುಂಬಾ ಡಿಫ್ರೆಂಟ್ ಆಗಿರೋವಂಥದ್ದು. ಅದನ್ನು ಕೂಡ ಯಾರೆಲ್ಲ ಫಾಲೋ ಮಾಡ್ತೀರಾ ಅಥವಾ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಈ 21 ಡೇಸ್ ಚಾಲೆಂಜ್ನ ಪ್ರಾಪರಾಗಿ ಮಾಡಿದ್ದೀರಾ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನಷ್ಟು ವೀಡಿಯೋಸ್ನ ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ಕಾಗುತ್ತಲ್ವ. ಹಾಗಾಗಿ ಇವತ್ತಿನ ವೀಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.